ಎಲ್ರಿಗೂ ನಮಸ್ಕಾರ. ಸುವರ್ಣ ಗೃಹ ಮಂತ್ರಿ ಸೀಸನ್ 3 ಪಾರ್ಟಿಸಿಪೇಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಒಂದು ಕಾರ್ಯಕ್ರಮನ ನಮ್ಮಂಥ ಮಹಿಳೆಯರಿಗೆ ಮತ್ತು ಇಷ್ಟು ಜನದಲ್ಲಿ ಲಕ್ಕಿ ಡ್ರಿಪ್ ಅಂತ ಹಾಕಿ ಅದರಲ್ಲಿ ನಮ್ಮ ಹೆಸರು ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಇದೆ. ಯಾಕಂದರೆ ಯಾವುದೇ ಒಬ್ಬ ಮಹಿಳೆಗೆ ಎಲ್ಲ ಕಡೆನೂ ಆಪರ್ಚುನಿಟಿ ಸಿಗೋದಿಲ್ಲ. ಮನೇಲಿ ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋ ಗಂಡಸರಿಗೆ ಒಂದು ಸ್ಫೂರ್ತಿ. ಫಸ್ಟು ನಾನು ಈ ಶೋಗೆ ಬಂದಾಗ ನನಗಿದ್ರ ಬಗ್ಗೆ ಕನಿಷ್ಠ ಜ್ಞಾನವೂ ಇರಲಿಲ್ಲ. ಇಲ್ಲಿರೋವಂಥ ತಂಡ, ಟೆಕ್ನಿಕಲ್ ಟೀಮ್ ಪ್ರತಿಯೊಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಪಾರ್ಟಿಸಿಪೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಇಟ್ಸ್ ಲೈಕ್ ಡಿಫ್ರೆಂಟ್ ಆಗಿತ್ತು. ಗೇಮ್ಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಎಷ್ಟೋ ಹೆಣ್ಮಕ್ಳಿಗೆ ಎಲ್ಲೂ ಹೋಗೋಕ್ಕಾಗದೆ ತುಂಬ ಆಸೆಗಳಿರಿದ್ರೂ ಮುಚ್ಚಿಟ್ಕೊಂಡಿರ್ತಾರೆ. ಇಂಥ ಪ್ರೋಗ್ರಾಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಏನೇನೋ ಮಾಡಬೇಕು, ನಾವು ಹೊಸದಾಗಿ ಏನೋ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಇದು ನಮ್ಮ ಲೈಫಲ್ಲಿ ಸುಮಾರು ವರ್ಷಗಳು, ನಮ್ಮ ಜೀವನದ ಉದ್ದಕ್ಕೂ ನೆನಪಿರೋ ಅಂಥ ಕ್ಷಣಗಳು. ಸೊ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅಂತಲೇ ಸ್ಪೆಷಲಿ ಈ ಥರ ಒಂದು ಅವಕಾಶ ಕೊಟ್ಟಿರೋದು ಎಲ್ರಿಗೂ ಖುಷಿ ಆಗುತ್ತೆ. ಅದರಲ್ಲೂ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ನಾನು ಗೃಹ ಮಂತ್ರಿಯಾಗಿ ಸೆಲೆಕ್ಟ್ ಆಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸುವರ್ಣ ಗೃಹ ಮಂತ್ರಿ ಪ್ರೋಗ್ರಾಮ್ ಮೇಲೆ ಇರಲಿ ಅಂದ್ಬಿಟ್ಟು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಬುಧವಾರದಿಂದ ಸಂಜೆ 5 ಗಂಟೆಗೆ.